ಇವತ್ತು ಈ ಗೃಹ ಸಚಿವರಿಗೆ ಕೇಳ್ತೇನೆ, ಏನು ಹೇಳಿಕೆ ಕೊಡ್ತೀರಿ? ಮಾಧ್ಯಮದಲ್ಲಿ ನಾಪತ್ತೆ ಆಗಿಲ್ಲ ಅಂತಕ್ಕಂಥ ಸುದ್ದಿ ಬಂತು. ಜ್ಞಾನೇಂದ್ರ ಕುಮಾರ್ ಆಫೀಸರ್, ಕಂಟ್ರೋಲರ್, ಎಕ್ಸಾಮಿನೇಷನ್ ಕಂಟ್ರೋಲರ್ ಅವರಿಗೆ ಕಳೆದ 2 ವರ್ಷದಿಂದ ಇರಬಹುದು. ಈ ವ್ಯಕ್ತಿ ಯಾವಾಗ ಇಡಿ ರೈಡು ಇದೆಲ್ಲ ಶುರುವಾಯಿತು, ಯಾವಾಗ ಇದು ಉದ್ಭವವಾಗಿದ್ದಾಗೆ ಯಾರೋ ಒಬ್ಬ ಮಂಜುನಾಥ್ ಅಂತಲೋ ಯಾರೋ ವ್ಯಕ್ತಿ 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಪಶುವೈದ್ಯಕೀಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ. 40 ಲಕ್ಷ ಅಡ್ವಾನ್ಸ್ ಕೇಳಿದ್ದಾರೆ, 80 ಲಕ್ಷ ಫಿಕ್ಸ್ ಆಗಿದೆ ಅಂತಕ್ಕಂಥದ್ದು ಆ ವ್ಯಕ್ತಿಯ ಒಂದು ಆಪಾದನೆ ಏನಿದೆ. ಆ ಆಪಾದನೆ ಬಂದ ನಂತರ ಇಡಿ ಅವರು ಸಡನ್ ಆಗಿ ಈ ಕೇಸ್ನ ತಗೋತಾರೆ. ಯಾವಾಗ ದುಡ್ಡಿನ ವ್ಯವಹಾರ ಪ್ರಾರಂಭ ಆಯಿತು ಅಂತ ಹೇಳಿ, ಆಗ ಈ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಪ್ರಾರಂಭ ಆಯಿತು. ಏನು ಹೇಳಿದ್ರು? ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ಇವರೇ ಹೇಳೋದು, ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ, ಇನ್ನೆರಡು ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ. ಇದ್ಯಾವತ್ತು ಹೇಳಿದರು? 23ನೇ ತಾರೀಕು. 25ನೇ ತಾರೀಕು ಏನ್ ಹೇಳ್ತಾರೆ? ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಖರ್ಗೆ ಉಲ್ಟಾ. ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಯ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತೆ ಈ ಗೃಹ ಇಲಾಖೆ ಯಾಕ್ರೆ ನಡೆಸ್ತಾ ಇದ್ದೀರಿ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು. ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ, ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇದು ರಕ್ಷಣೆ ಅಂತ ಕರೀತಿರೋ ಈ 2 ಹೇಳಿಕೆ ನೋಡಿದಾಗ ಇವ್ರು ಕೇಳಿ ಊರಿಗೆ ಹೋಗೋರೆ ಅಂತ ಹೇಳ್ತಾರೆ. 23ನೇ ತಾರೀಕು ನನ್ನ ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲಿ ಹೋಗೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟರ್ ಏನು ಪರಿಶುದ್ಧ ಮಾಡ್ತಾರಂತೆ.